ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು, ಅವರ ಪತ್ನಿ ಭೂದೇವಿ ಅವ್ರದ ದೇವಸ್ಥಾನ. ಆ ಕಡೆ ಶ್ರೀದೇವಿದಿದೆ. ಬಹುಶಃ 1000 ವರ್ಷಗಳ ಹಿಂದೆನೇ ಇದು ಒಂದು ವ್ಯಾಪಾರ ಕೇಂದ್ರ ಆಗಿತ್ತು ಚೋಳರ ಕಾಲದಲ್ಲಿ. ವ್ಯಾಪಾರ ಕೇಂದ್ರ ಅಂದರೆ ಬಿಸ್ನೆಸ್ಸು, ಬಿಸ್ನೆಸ್ ಪರ್ಪಸ್ಗೋಸ್ಕರನೇ ಪಟ್ಟಣ ಸಿಟಿ ಇದು. ವರ್ತಕರು ಆ ಕಾಲದಲ್ಲಿ ಮಾಮೂಲಿ ಅಂದರೆ ಈಗ ಆ ಕಾಲದಲ್ಲೆಲ್ಲ ರಾಜವಂಶಗಳಿದ್ದಾಗ ಮೇನ್ ಸಿಟಿ ಅಂತ ಬರ್ತವೆ. ಅಂದರೆ ಟ್ರೇಡ್ ವಾಣಿಜ್ಯಕ್ಕೋಸ್ಕರನೇ ಕೆಲವು ಸಿಟಿಗಳು ಇರ್ತವೆ. ಅದರಲ್ಲಿ ಮಾರೇಹಳ್ಳಿನೂ ಒಂದು. ಮುಂದೆ ಮಾರೇಹಳ್ಳಿನೇ ಮಳವಳ್ಳಿ ಆಯಿತು ಅಂತ ಕರೀತಾರೆ. ಇಲ್ಲಿಂದ ವಲಸೆ ಹೋದಂಥ ಜನ ಮಳವಳ್ಳಿ ಸೇರ್ಕೊಂಡ್ರು, ಆ ಥರ. ಮತ್ತು ಮಾರೇಹಳ್ಳಿ ಕೆರೆ ಅಂದರೆ ಫೇಮಸ್ಸು. ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹ ಮಾರೇಹಳ್ಳಿನೇ ಮುಂದೆ ಮಳವಳ್ಳಿ ಆಯಿತು ಅಂತಾರೆ. ಮಾರೇಹಳ್ಳಿ ಕೆರೆ ಇದೆ, ಕೆರೆ ಸುತ್ತ ಪ್ರಸಾದ ಏನ್ಶಿಯಂಟ್ ಎಲ್ಲ ದುರಸ್ತಿ ಮಾಡಿ ಹೊಸ್ದಾಗಿ ನಿರ್ಮಿಸಿರೋದೆ. ಕಲ್ಲುಗಳೆಲ್ಲ ಹಳೇದೆ, ಈಗ ಸ್ವಲ್ಪ ರೆಡಿ ಮಾಡವ್ರೆ. ಇಲ್ಲೇ ಶಾಸನಗಳು ಸ್ಟಾರ್ಟಿಂಗಲ್ಲಿ ನೋಡ್ರಿ, ಆ ಕಾಲದಲ್ಲಿ ಶಿಲಾಬಾಲಿಕೆಯರ ಚಿತ್ರ. ಇಲ್ಲೇ ಶಾಸನ ಇದೆ ಹೇಳಿದ್ದು, ಓದ್ರಿ. ಆ ಕಾಲ 1000 ವರ್ಷದ ಹಳೆ ಶಾಸನ. ಈ ಹಳೆಗನ್ನಡ, ತಮಿಳು ಕನ್ನಡ ಮಿಕ್ಸು. ಅದು ಇಂಗ್ಲೀಷ್ ಮೀಡಿಯಂ ತಮಿಳು ಕನ್ನಡ ಮಿಕ್ಸು. ತಮಿಳು ಕನ್ನಡ ಮಿಕ್ಸು ಮತ್ತು ಹಳೆಗನ್ನಡ ಕಲ್ ಮೇಲೆ ಕೆತ್ತಿರೋದು. ಇದು ಚೋಳರ ದೇವಸ್ಥಾನಕ್ಕೆ ಈ ಹುಲಿನೇ ಇದೆ, ಅವ್ರ ರಾಜ ಲಾಂಛನ. 2 ಕಡೆನೂ ಹುಲಿ. ಚೋಳರ ರಾಜ ಲಾಂಛನ ಇದು. ಮೇಲೂ ಇಲ್ಲೂ ಕೆತ್ತವ್ರು ನೋಡ್ರಿ. ಕಾಣಿಸಲ್ಲ ಅಷ್ಟೇ, ಕಾಣಿಸುತ್ತೆ ಬಟ್ ಓದಕ್ಕಾಗಲ್ಲ. ಯಾರು ಭಾಷಣ ಶಾಸ್ತ್ರದಲ್ಲಿ, ಲಿಪಿ ಶಾಸ್ತ್ರದಲ್ಲಿ ಗೊತ್ತಿರುತ್ತೆ. ಇದು ಲ ಗಳು ಆ ಥರ ಬರ್ತದೆ. ಕ್ಲಿಯರ್ ಆಗಿದ್ರೆ ನಾನೇ ಓದ್ತಾ ಇದ್ದೆ. ಎಲ್ಲ ಕಲ್ ಮೇಲೂ ಬಹುಶಃ ಶಾಸನಗಳು ಸಿಗ್ತವೆ. ಮತ್ತು ಎಲ್ಲೂ ಈ ಥರ ಗರುಡ್ಗಂಬ ಸಿಗಲ್ಲ, ನೋಡ್ಕೊಳ್ಳಿ. ದೇವಸ್ಥಾನಗಳ ಮುಂದೆ ಉಳಿಸ್ಕೊ ಬರಲ್ಲ ಯಾರು ಗರುಡ್ಗಂಬನ ಜಾಸ್ತಿ. ಈ ಅಂದರೆ ನಾಶ ಆಗ್ಬಿಟ್ಟಿರ್ತದೆ, ಇಲ್ಲಿ ಮಾತ್ರ ಉಳ್ಕೊಂಡೈತೆ. ಅಂದರೆ ಈಗ ಮಡಗ್ತಾ ಇರೋದಲ್ಲ, ಹೊಸ್ದಾಗಿ ಇವಾಗ ಮಡಗ್ತಾ ಇರೋದು. ಇದು ಹಳೆ ಕಾಲದ್ದೇ, 1000 ವರ್ಷ ಹಳೇದು. ಕಾಲೇ ಇದೆ, ಒಂದು ಇಸ್ಕೋ. ಹೊರಾಂಗಣ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಪುರಾತತ್ವ ಇಲಾಖೆಯವರು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸಿದ್ಮೇಲೆ ಈ ಟೆಂಪಲ್ನ ಇಷ್ಟು ಚೆನ್ನಾಗಿ ಮಾಡವ್ರೆ. ಹಂಗೆ ನನ್ನ ಮಿತ್ರರು ಹರ್ಷವರ್ಧನ್, ಲೋಕೇಶ್ BK, ವಿಜಯ್ ಕುಮಾರ್, ಜೊತೆ ಕ್ಯಾಮ್ರಾಮನ್ ಚೇತನ್.